cold bones. Yeah, that's my ನಾನು ಮಳವಳ್ಳಿ ಮಂಜ ಮಾತಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಯಾಕೆಂದರೆ ನಾನು ಮಾಡೋ ವೀಡಿಯೋಗಳು ನಿಮಗೆ ಬರ್ತವೆ, ಇಲ್ಲ ಅಂತಂದರೆ ಬರಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಜನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇದರಲ್ಲಿ ಸುಮಾರು ಜನ ಏನಂತ ಕಾಮೆಂಟ್ ಮಾಡ್ತಾಯಿದ್ದಾರೆ ಅಂದರೆ, ಈ ಇನ್ಫಾರ್ಮೇಷನ್ಗಳು ನಿಮಗೆ ಹೇಗೆ ಇದಾಗ್ತಾಯಿದೆ, ಜೊತೆಗೇ ನೀವು ಕೊಡ್ತಾಯಿರೋ ಇನ್ಫಾರ್ಮೇಷನ್ಗಳು ನಮ್ಗೆ ಇದಾಗ್ತಾಯಿಲ್ಲ ಅಂತ ಬರ್ತಾಯಿದೆ. ಬಟ್ ಏನಪ್ಪ ಅಂದರೆ, ನಾವು ಕೂಡ ಇನ್ನೊಬ್ಬರು ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನಾವು ಆ ಇನ್ಫಾರ್ಮೇಷನ್ನ ನಿಮ್ಗೆ ಹೇಳ್ತೀವಿ. ಬಟ್ ಅದು ತಪ್ಪಾಗಿದೆಯೋ ಸರಿಯಾಗಿದೆಯೋ ನಮಗೂ ಅದು ಅಷ್ಟು ಗೊತ್ತಾಗಲ್ಲ. ನಾವು ನಮ್ಗೆ ತಿಳಿದ ಮಟ್ಟಿಗೆ ನಮ್ಗೆ ಎಷ್ಟು ಸರಿ ಅನಿಸುತ್ತೋ ಅದ್ರ ಮಟ್ಟಿಗೆ ನಾವು ಅದನ್ನು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತೀವಿ. ಬಟ್ ನಿಮಗೆ ನಾವು ಹೇಳೋದನ್ನೇ ನಂಬ್ಕೊಂಡು ನೀವು ಕುತ್ಕೋಬೇಡಿ, ಯಾಕೆಂದರೆ ನಾವು ಪ್ರತಿಯೊಂದನ್ನು ಇದು ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮಗೂ ಸರಿಯಾಗಿ ಗೊತ್ತಿರಲ್ಲ, ಎಲ್ಲ ನಮಗೆ ಗೊತ್ತಿಲ್ಲ. ನಾವು ನಮಗೆ ಗೊತ್ತಿರುವಷ್ಟನ್ನು ತಿಳಿದು ನಾವು ವೀಡಿಯೋ ಮಾಡಿ ನಿಮ್ಗೆ ಹಾಕ್ತಾಯಿದ್ದೀವಿ. ನಿಮ್ಗೇನಾದರೂ ಅಷ್ಟು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನಾವು ಮಾಡೋವಂಥ ವೀಡಿಯೋಗಳನ್ನ ನಂಬ್ಕೊಂಡು ಕುತ್ಕೋಬೇಡಿ. ನೀವು ದಯವಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಇದರ ಹತ್ರ ವಿಧಾನಸೌಧದ ಹತ್ರ ಕಾವೇರಿ ಭವನ ಇದೆ. ವಿಧಾನಸೌಧದ ಹತ್ರ ಕಾವೇರಿ ಭವನದಲ್ಲೇ ಒಂದು ಆಫೀಸ್ ಇದೆ, ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರೋದು. ಅಂದರೆ ಅದು ಈ 1 ಲಕ್ಷ ಬಹುಮಹಡಿ ಕಟ್ಟಡಕ್ಕೆ ಅಲ್ಲೇ ಇರೋದು ಆಫೀಸ್, ಅದು ರಾಜೀವ್ ಗಾಂಧಿ ಆಫೀಸು. ನಿಮ್ಗೇನಾದರೂ ಇನ್ಫಾರ್ಮೇಷನ್ನು ಬೇಕು ಅಂತಂದರೆ ನೀವು ತಲೆ ಕೆಡಿಸ್ಕೋಬೇಡಿ, ದಯವಿಟ್ಟು ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ. ಯಾಕೆಂದರೆ ಕೆಲಸ ಇದು ಸಾಯೋವರೆಗೂ ಇರ್ತದೆ, ಎಲ್ಲರಿಗೂ ಇರ್ತದೆ ಕೆಲಸ. ಈಗ ನನಗೂ ಕೆಲಸ ಇದೆ, ನಾನು ಕೆಲಸ ಬಿಟ್ಬಿಟ್ಟು ಯಾಕೆ ನಿಮಗೆ ವೀಡಿಯೋ ಮಾಡ್ತಾಯಿದ್ದೀನಿ ಹೇಳಿ? ನನಗೆ ಕೆಲಸ ಇಲ್ವಾ? ನಾನು ಕೆಲಸ ಮಾಡ್ಕೊಂಡೇ ಮಾಡ್ತಾ ಇರೋದು. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ಈ ವಿಡಿಯೋ ಮಾಡಾದ್ಮೇಲೆ ನಾನು ಎದ್ದು ಕೆಲಸಕ್ಕೆ ಹೋಗಬೇಕು. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನಿಮ್ಮ ಕೆಲಸ ಏನೇ ಇರಲಿ, ಮನೆ ಅಂತ ವಿಚಾರ ಅಂತ ಬಂದಾಗ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ನೀವು ಮಾಡಲೇಬೇಕು. ಯಾಕೆಂದರೆ ನಮ್ಮನ್ನೇ ನಂಬ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಒಂದಿನ ರಜಾನ ನೀವು ಏನೇ ಕೆಲಸ ಮಾಡ್ತಾಯಿರಿ, ಏನೇ ಕೆಲಸ ಮಾಡಿದ್ರೂ ಫ್ರೀ ಮಾಡ್ಕೊಳ್ಳೇಬೋದು. ಒಂದು ದಿನದ ಮಟ್ಕಾರು ನೀವು ರಜಾ ಹಾಕಿ, ಯಾಕೆಂದರೆ ಅವರು ಭಾನುವಾರ ದಿನ ಇರಲ್ಲ ಆಫೀಸಲ್ಲಿ. ನೀವು ಬೇರೆ ದಿನವೇ ಒಂದಿನ ನಿಮ್ಮ ಕೆಲಸಕ್ಕೆ ರಜಾ ಹಾಕಿ. ದಯವಿಟ್ಟು ರಜಾ ಹಾಕ್ಬಿಟ್ಟು ನೀವು ಆಫೀಸ್ಗೆ ಹೋಗಿ ನಿಮ್ಗೆ ಏನು ಮಾಹಿತಿ ಬೇಕು ಅದನ್ನು ಕೇಳಿಕೊಂಡು. ಇವಾಗ ಇನ್ನೊಂದು ವೀಡಿಯೋ ನೋಡಿದ್ರಿ, ಇವಾಗ ತಾನೇ ಜಸ್ಟ್ ಹಾಕಿದ್ದೆ. ಆ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಹಳಬ್ರು ಯಾರು 18-19 ಇಸ್ವಿನಲ್ಲಿ ಯಾರು ಅರ್ಜಿಗಳು ಹಾಕಿದ್ರು, ಅವೆಲ್ಲ ಅರ್ಜಿಗಳು ಕ್ಯಾನ್ಸಲ್ ಆಗಿ ಮತ್ತೆ ಹೊಸ್ದಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ವೀಡಿಯೋ ಮಾಡಾಕಿದ್ದೀನಿ ನಾನು. ಅದು ಕೆಲವ್ರಿಗೆ ಗೊತ್ತಾಯಿತು, ಆ ಮೆಸೇಜು ನನಗೆ ಗೊತ್ತಾಯಿತು. ಈ ಥರ ಹಳೆ ಅಪ್ಲಿಕೇಶನ್ಗಳೆಲ್ಲ ಕ್ಯಾನ್ಸಲ್ ಆಗಿವೆ, ಮತ್ತೆ ಹೊಸ್ದಾಗಿ 18-19ರಲ್ಲಿ ಯಾರು ಹಾಕಿದ್ರು ಅವ್ರು ಮತ್ತೆ ಅರ್ಜಿಗಳನ್ನ ಹಾಕಬೇಕು ಅಂತ. ನಿಮಗೆ ಈ ಡೌಟ್ ಇತ್ತು ಅಂತಂದರೆ, ನೀವು ಆಫೀಸ್ಗೆ ಹೋಗ್ತು ಅಂದರೆ ಒಂದಿನ ಹೋಗಿ ಅಷ್ಟೇ. ನಿಮ್ಗೆ ಏನೇನು ಡೌಟ್ ಇದೆ A to Z ಎಲ್ಲನೂ ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಪೇಜಲ್ಲಿ ಯಾರು ಕೈಲಾದ್ರು ಬರ್ಸ್ಕೊಂಡು ಹೊಟ್ಟೋಗ್ಬಿಡಿ ನೀಟಾಗಿ. ನಿಮ್ಗೆ ಏನೇನು ಸಮಸ್ಯೆ ಇದೆ, ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲನೂ ಒಂದು ಪೇಜ್ನಲ್ಲಿ ನೀವು ನೀಟಾಗಿ ಬರ್ಕೊಂಡು ಹೋಗಿ ಎಲ್ಲನೂ ಅಲ್ಲಿ ಕೇಳಿ. ಅಲ್ಲಿ ಡೀಟೇಲ್ ಕೊಡೋಕ್ಕೆ ಅಂತಲೇ ಒಬ್ರು ಕೂರಿಸಿರ್ತಾರೆ. ನೀವು ಅವ್ರ ಹತ್ರ ಹೋದರೆ ನಿಮ್ಮ ಪಕ್ಕ ಅವ್ರು ಡೀಟೇಲ್ ಕೊಡಲೇಬೇಕು. ಅವ್ರು ಡೀಟೇಲ್ ಕೊಡಲಿಲ್ಲ ಅಂದರೆ ಹೋಗಿ ನೀವು ಅಲ್ಲಿ ಮುಖ್ಯಸ್ಥರು ಇದ್ದೇ ಇರ್ತಾರೆ, ರಾಜೀವ್ ಗಾಂಧಿ ಆಫೀಸಲ್ಲಿ ಯಾರನ್ನಾರು ಒಬ್ಬರು ಮುಖ್ಯಸ್ಥರು ಮಾಡಿರ್ತಾರೆ. ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿ, ಸರ್ ಈ ಥರ ಮಾಹಿತಿ ಕೇಳಕ್ಕೆ ಬಂದ್ವಿ, ಅವ್ರು ನಮ್ಗೆ ಮಾಹಿತಿನೇ ಕೊಡ್ತಿಲ್ಲ. ಇದು ಕೂಡ ಬಂತು, ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು. ಅದು ಹೋಗಿ ಮಾಹಿತಿ ಕೇಳಿದ್ರೆ ಅಲ್ಲಿ ಯಾರೂ ಸರಿಯಾಗಿ ಮಾಹಿತಿನೇ ಕೊಡಲ್ಲ ಸರ್ ನಮಗೆ. ಹೋಗಿ ಕೇಳಿದ್ರೆ, ಹೋಗ್ರಿ ಏನಿಲ್ಲ ಅದು ಆಮೇಲೆ ಬರುತ್ತೆ ಹೋಗ್ರಿ, ಮೆಸೇಜ್ ಬಂದಿಲ್ಲ ಸರ್ ಅಂದರೆ ಆಯಿತು ಹೋಗ್ರಿ ಬರುತ್ತೆ, ಅದು ಹೋಗ್ರಿ ಮೆಸೇಜ್ ಬರುತ್ತೆ ಅಂತ ರೆಸ್ಪಾಂಡೇ ಮಾಡಲ್ಲ ಅಂತ ಎಲ್ಲ ಬಂತು. ನೀವು ಹಂಗೇನಾರು ಅವ್ರು ಹೋಗಿ ನೀವು ಆಫೀಸ್ಗೆ ಕೇಳಿ, ಅವ್ರು ರೆಸ್ಪಾಂಡ್ ಮಾಡಲಿಲ್ವಾ, ದಯವಿಟ್ಟು ನೀವು ಅಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಅವ್ರಿಗೋಗಿ ಒಂದು ಇದು ಮಾಡಿ, ಹೋಗಿ ನೀವು ಅವ್ರಿಗೆ ಒಂದು ಹೇಳ್ಬೇಕು, ಈ ಥರ ಸರ್ ಏನು ಸರ್ ಇದು ಈ ಥರ ಡೀಟೇಲ್ ಕೇಳಕ್ಕೆ ಬಂದರೆ ಇವರು ರೆಸ್ಪಾಂಡೇ ಮಾಡ್ತಿಲ್ಲ ನಮ್ಗೆ ಸರಿಯಾಗಿ, ಏನು ಮಾತಾಡ್ಸಲ್ಲ, ಆಯಿತು ಹೋಗಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಸರ್ ಇದೆಲ್ಲ, ನಾವೇನು ಸುಮ್ಮನೆ ಬಂದಿದ್ದೇವೆ ಇಲ್ಲಿ ಅಂತಂದು ನೀವು ಕೇಳಬೇಕು. ನೀವು ಧೈರ್ಯವಾಗಿ ನಿಮ್ಗೆ ಕೇಳೋ ಹಕ್ಕಿಲ್ವ ನಿಮಗೆ? ಅಪ್ಲಿಕೇಶನ್ ಏನಕ್ಕೆ ಹಾಕಿದ್ದೀರಾ? ನೀವು ಮನೆ ತಗೊಳಕ್ತಾನೆ ಹಾಕಿರೋದು ಅಪ್ಲಿಕೇಶನ್ನ. ನಿಮ್ಗೆ ಕೇಳೋ ರೂಲ್ಸ್ ಇದೆ, ನೀವು ಕೇಳಿ ಹೋಗಿ. ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದು ಕಾಮೆಂಟ್ ಮಾಡಿ ನೀವು ಸರ್ ಏನು ಸರ್ ಅವ್ರು ರೆಸ್ಪಾಂಡೇ ಮಾಡಲ್ಲ ಅಂತಂದರೆ, ಈ ರೆಸ್ಪಾಂಡ್ ಮಾಡಲ್ಲ ಅಂದರೆ ನೀವು ಅವ್ರಿಗೆ ರೆಸ್ಪಾಂಡ್ ಮಾಡಿ ಕರೆಕ್ಟಾಗಿ. ನೀವು ಅವ್ರಿಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿದ್ರೆ ಅವರು ನಿಮ್ಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ. ನೀವು ಹೋಗಿ ಅಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಅವ್ರು ಕರೆಕ್ಟಾಗಿ ಹೋಗಿ ಬಿಸಿ ಮುಟ್ಟಿಸಿದ್ರೆ ಅವರು ಕರೆಕ್ಟಾಗಿ ನಿಮಗೆ ಏನು ಹೇಳಬೇಕು ಅದು ಹೇಳ್ತಾರೆ. ಸರ್ ನಾವು ಈ ಥರ ಅಪ್ಲಿಕೇಶನ್ ಹಾಕಿದ್ವಿ, ಈ ಥರ ಪ್ರಾರಂಭ ಆಗೈತೆ ನೋಡಿ ಸರ್, ಬಂದರೆ ಮಾಹಿತಿ ಕೇಳಿದ್ರೆ ಯಾರೂ ನಮಗೆ ಸರಿಯಾಗಿ ಮಾಹಿತಿನೇ ಕೊಡ್ತಾಯಿಲ್ಲ, ಏನು ಮಾಡೋದು ಏನು ಎತ್ತ ಅಂತ ನೀವು ಕೇಳ್ಕೊಳ್ಳಿ.
ಕೇಳ್ಬಿಟ್ಟು ಇದು ಮಾಡಿ. ಅದನ್ನು ಬಿಟ್ಬಿಟ್ಟು ನೀವು ನಮ್ಗೆ ಅದು ಆಗ್ತಿಲ್ಲ ಇದಾಗ್ತಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೀವು ಜೋರಾಗಿ ನಮ್ಗೆ ಕಾಮೆಂಟ್ ಮಾಡಿದ್ರೆ ನಾವೇನು ಮಾಡೋಣ? ನಾವೇನೂ ಮಾಡೋಕ್ಕಾಗಲ್ಲ. ಅದರಿಂದ ಹೇಳ್ತಾಯಿದ್ದೀನಿ, ಈ ವಿಡಿಯೋದಲ್ಲಿ ಹೋಗಿ ನೀವು ದಯವಿಟ್ಟು ಅಲ್ಲಿ ಆಫೀಸಲ್ಲಿ, ರಾಜೀವ್ ಗಾಂಧಿ ಆಫೀಸಲ್ಲಿ ಏನೇನಿದೆ ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಅರ್ಜಿಗಳನ್ನ ಹಾಕ್ಬಿಟ್ಟು ನೀವು ಒಂದೊಂದು ಪ್ರತಿನ ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.